ದಾವಣಗೆರೆ ಬೈ ಎಲೆಕ್ಷನ್ ಬಗೆಗಿನ ಆಡಿಯೋ ವೈರಲ್ ಆದಂತಹ ಪ್ರಕರಣ. ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ರಾಜಕೀಯವಾಗಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಜಮೀರ್ ಅಹಮದ್ ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಈಗ ಆಗ್ರಹಿಸಲಾಗಿದೆ. ಜಮೀರ್ ವಿರುದ್ಧ ದಾವಣಗೆರೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ಗೆ ದೂರು ನೀಡಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ರು. ಜಮೀರ್ ಅಹಮದ್ಗೆ ಯಾವುದೇ ಸಚಿವ ಸ್ಥಾನ ಕೊಡಬಾರದು, ಜಮೀರ್ನ ಪಕ್ಷದಿಂದ ಅಮಾನತು ಮಾಡಿ ತನಿಖೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ಕಠಿಣ ಕ್ರಮ ತಗೋಬೇಕು, ಆಡಿಯೋ ಎಫ್ಎಸ್ಎಲ್ಗೆ ಕಳಿಸಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ದಾವಣಗೆರೆ ಕಾಂಗ್ರೆಸ್ ನಾಯಕರು. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದಿರೋ ನೀರು ಕುಡಿಲೇಬೇಕು. ನಾನು ನಿನ್ನೆ ತಾನೇ ನಾವು ನಮ್ಮ ಚಮನ್ ಸಾಹೇಬರು ನಿನ್ನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾರ್ ಅವ್ರಿಗೆ ಇನ್ಚಾರ್ಜು, ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ರವ್ರಿಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯರು, DK ಶಿವಕುಮಾರ್ 7 ಜನಕ್ಕೆ ನಾವು ನಿನ್ನೆ ಮೇಲ್ ಮಾಡಿ ಜೊತೆಗೆ ಸ್ಪೀಡ್ ಪೋಸ್ಟನ್ನು ಸಮೇತ ಮಾಡಿದ್ವಿ. ನಾವು ಏನಂತ, ಈ ರೀತಿ ತಪ್ಪು ಮಾಡಿರೋರನ್ನ ಇಮ್ಮಿಡಿಯೇಟಾಗಿ ನೀವು ಆಕ್ಷನ್ ಮಾಡಬೇಕು, ಇಲ್ಲಾಂದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನ್ಯಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಆಕ್ಷನ್, ರ್ಯಾಪಿಡ್ ಆಕ್ಷನ್ ತಗೋಬೇಕಂತ ನಾವು ನಿನ್ನೆ ಮೇಲ್ ಮಾಡಿ ಒತ್ತಾಯ ಮಾಡಿದ್ದೀವಿ. ಪಕ್ಷ ಏನಾದರೂ ಉಳಿಬೇಕಂದ್ರೆ ಇಂಥವ್ರ ವಿರುದ್ಧ ಕಠಿಣವಾದ ಕ್ರಮವನ್ನು ಪಕ್ಷ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು. ತಕ್ಷಣ ಅವ್ರನ್ನ ಯಾವ ಕಾರಣಕ್ಕೂ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಫೋರೆನ್ಸಿಕ್ ಸೈನ್ಸ್ FSLಗೆ ತನಿಖೆಗೊಳಪಡಿಸಬೇಕು. ಮತ್ತು ಯಾರಾದರೂ ಡಿನೈನ್ ಮಾಡಿದರೆ, ಸತ್ಯಹರಿಶ್ಚಂದ್ರ ನಾನು ಇದು ಮಾಡಿಲ್ಲ ಅಂದರೆ ಆ ಸತ್ಯಹರಿಶ್ಚಂದ್ರ ನಾನು ಮನವಿ ಮಾಡ್ತೀನಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ನೀವು ಸ್ವಯಂ ಪ್ರೇರಣೆಯಾಗಿ ಬರಬೇಕು. ಮಂಪರ್ ಪರೀಕ್ಷೆಗೆ ನಾನು ರೆಡಿ ಅಂತ ಹೇಳ್ಬೇಕು ನೀವು ತಪ್ಪು ಮಾಡಿಲ್ಲ ಅಂದರೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ನೀವು ತಡ ಮಾಡಬಾರ್ದು. ಈಗ ಮಂತ್ರಿಮಂಡಲ ಬೇರೆ ಆಗ್ತಾ ಇದೆ. ಈಗ ನಾಳೆ ಚೀಫ್ ಮಿನಿಸ್ಟ್ರು, ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಹೊಸ ಮುಖ್ಯಮಂತ್ರಿಗಳ್ಗೆ ಹೇಳ್ತೀನಿ, ಹಳೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ. ಇನ್ನು ಈ ಆಡಿಯೋ ಏನು ವೈರಲ್ ಆಯಿತು, ಈ ಆಡಿಯೋ ವೈರಲ್ ಆಗಿದ್ದರ ಹಿಂದೆ ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಅವರ ಕುತಂತ್ರ ಇದೆ ಅಂತ ಬಿಜೆಪಿ ಆರೋಪ ಮಾಡಿರುವುದು. ದಾವಣಗೆರೆ ಬಿಜೆಪಿ ಜಮೀರ್ ಅಹಮದ್ ಬೆಂಬಲಕ್ಕೆ ದಾವಣಗೆರೆ ಬಿಜೆಪಿ ನಿಂತಿದೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಆಡಿಯೋ ಹಿಂದೆ ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಅವರ ಕುತಂತ್ರ ಅಂತ ಬಿಜೆಪಿ ಹೇಳಿದೆ. ಇಬ್ಬರ ನಡುವೆ ನಡೆದ ಸಂಭಾಷಣೆ ರೆಕಾರ್ಡ್ ಮಾಡಿದ್ಯಾರು? ಜಮೀರ್ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಇದು ಕುತಂತ್ರ ಅಂತ ಕಿಡಿಕಾರಿದ್ರು. ದಾವಣಗೆರೆ ಬಿಜೆಪಿ ನಾಯಕರು ಜಮೀರ್ ಬೆಂಬಲಕ್ಕೆ ನಿಂತಿದ್ದಾರೆ. ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಎಲ್ಲ ಕೃತ್ಯವನ್ನು, ಯಾಕೆಂದರೆ ಈ ರೀತಿ ಇನ್ನೊಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಯ ಆಫೀಸ್ನಲ್ಲಿ, ಇಲ್ಲ ಬೆಂಗಳೂರು ಕೇಂದ್ರದಲ್ಲಿ. ಈ 2 ಕೇಂದ್ರದೊಳಗೆ ಇದು ರೆಕಾರ್ಡಿಂಗ್ ಆಗಬೇಕು. ಇನ್ನೊಬ್ಬರ ಫೋನ್ಗಳನ್ನು ಕದ್ದಾಲಿಕೆ ಮಾಡ್ತಕ್ಕಂಥ. ಅದರಿಂದ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಕೃತ್ಯವನ್ನು SS ಮಲ್ಲಿಕಾರ್ಜುನ್ ಅವರೇ ಮಾಡಿಸಿರೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜಮೀರ್ ಅಹಮದ್ ಖಾನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ರಿ ಅಂತಂದು ಹೇಳಿ ಏನು ಒಂದು ಒತ್ತಾಯವನ್ನು ಮಾಡಿದರು. ಅದಕ್ಕೆ ಪುಷ್ಟಿ ಕೊಡದ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತೀವ್ರ ಥರದ ಒತ್ತಡ ತಂದರು. ನಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಬರ್ತೈತಿ, ಇದನ್ನು ಮುಂದೆ ಬಿಟ್ಟರೆ, ಇದೇ ರೀತಿ ಬಿಟ್ಟರೆ ಅಂತಕ್ಕಂಥದ್ದನ್ನು ಅವನ್ನ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಜಮೀರ್ ಅಹಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಅವನಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಅದನ್ನು ತಪ್ಪಿಸ್ಬೇಕು, ಅವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ಇದು SS ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಕುತಂತ್ರ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೀವು ಹೇಳ್ತಾ ಇದ್ದೀರಿ, ನಮಗೆ ಚುನಾವಣೆ ಸಂದರ್ಭದಲ್ಲೇ ಗೊತ್ತಿತ್ತು, ನಾವು ಇದನ್ನು ಚುನಾವಣೆಗೆ ನಮಗೆ ಇದರ ಮೇಲೆ ಅನುಮಾನ ಇತ್ತು. ಈಗಾಗಲೇ ನಿನ್ನೆಯಿಂದ ಏನು ಸಂಭಾಷಣೆ ವೈರಲ್ ಆಗಿರೋದನ್ನು ನಾನು ಕೂಡ ತಮ್ಮ ವಾಹಿನಿಗಳಲ್ಲಿ ನೋಡಿದ್ದೀನಿ. ಆದರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು
ಹೆಸರು ಹೇಳೋದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ ಅವರು. ಮತ್ತು ನನಗೆ ಜನ ಇವತ್ತು ಮತದಾರ ದೇವರಪ್ಪಗಳು 64,000 ಮತಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಆಂತರಿಕ ವಿಚಾರ ಏನಿದೆನೋ ಗೊತ್ತಿಲ್ಲ. ಆದರೆ ಇವತ್ತು ಯಾರು ಸಿರಾಜ್ ಅಹಮದ್ ಅವರು ಕೂಡ ನನಗೆ ಯಾವಾಗೋ ಒಂದು ಸರಿ ಪರಿಚಯ ಅಷ್ಟೇ ನೋಡಿದ್ದೆ ಹೊರತು ಅವ್ರು ಯಾವತ್ತೂ ಕೂಡ ಎಲೆಕ್ಷನಲ್ಲಿ ನನಗೆ ಸಿಕ್ಕಿಲ್ಲ. ಗೊತ್ತಿದೆ ಈ ಚುನಾವಣೆ ಹೇಗೆ ನಡೆದಿದೆ, ಹಣ ಎಂಡ ಸೀರೆ ತಮಗೂ ಕೂಡ ಗೊತ್ತಿದೆ. ಸೀರೆ ಹಂಚಿರೋದು ಯಾವ್ಯಾವ ಪ್ರದೇಶದಲ್ಲಿ ಹಂಚಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಂಚಿ ಗೆದ್ದಿದ್ದಾರೆ ಅವರು. ಆದರೆ ಅವ್ರು ಚುನಾವಣಾ ಪ್ರಕ್ರಿಯೆ ಅವ್ರದ್ದು ಹಾಗೆ ಬಂದಿರೋದು. ಆದರೆ ಇವತ್ತು ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.